ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ಬೆಳಗ್ಗೆನೇ ಬೇಗನೆ ಎದ್ದು ಹಾಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೋತಾ ಇದ್ದೆ. ಇವತ್ತು ಪೂಜೆ ಅದು ಏನು ತೋರ್ಸೋಕ್ಕೆ ಹೋಗಲ್ಲ, ಲೇಟ್ ಆಗಿತ್ತು, ವಿಡಿಯೋ ಏನು ಶೂಟ್ ಮಾಡಿಲ್ಲ. ಹಾಗೆ ಚಪಾತಿಯನ್ನು ಮಾಡ್ತಿದ್ದೆ, ಅದನ್ನು ಮಾತ್ರ ವಿಡಿಯೋ ಮಾಡಿದ್ದೆ. ಮತ್ತು ಒಂದು ಸಿಂಪಲ್ ಆಗಿರುವ ಒಂದು ರೆಸಿಪಿ ತೋರಿಸ್ತೀನಿ, ಎಲ್ಲರಿಗೂ ಇಷ್ಟಪಡುವಂಥ ರೆಸಿಪಿ. ಅಂದರೆ ನಾವು ಕಹಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಆಮಂದ್ರೆ ಮೆಕ್ಕೆಕಾಯಿ ಉಪ್ಪಿನಕಾಯಿ ಹಾಕೋದ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಇಷ್ಟಪಡ್ತಾರೆ ನಿಮ್ಮ ಮನೆ ಒಳಗೆ. ರೊಟ್ಟಿ ಪಲ್ಯ ಎಲ್ಲ ತಿನ್ನುವಾಗ ಅದ್ರ ಜೊತೆ ಅದನ್ನ ಮೆಕ್ಕೆಕಾಯಿ ಉಪ್ಪಿನಕಾಯಿ ತಿನ್ನೋದ್ರಿಂದ ತುಂಬಾ ಚಲೋ ಹತ್ತತಿ. ನೀವು ಒಮ್ಮೆ ಟ್ರೈ ಮಾಡಿ. ಮತ್ತು ಈ ಮೆಕ್ಕೆಕಾಯಿ ಎಲ್ಲಾದರೂ ಹಿಂಗೆ ಹೊಲದಲ್ಲಿ ಸ್ವಲ್ಪ ಗಿಡಗಳಲ್ಲಿ ಕಸ ಕಡ್ಡಿ ಇರ್ತೈತಲ್ಲ, ಅದರೊಳಗೆ ಮೆಕ್ಕೆಕಾಯಿ ಗಿಡವನ್ನು ಹತ್ತಿರ್ತಾವ, ಅಂದರೆ ತಾವಾಗಿ ಹುಟ್ಟಿರ್ತಾವ ಅವು. ಇದನ್ನು ನಾನು ನಿಮಗೆ ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ ನೋಡತ್ತೀರ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ಥರ ಮೆಕ್ಕೆಕಾಯಿ ನಾವು ನಮ್ಮ ಹೊಲದಲ್ಲಿ ಇದ್ದು ಅದರ ಕಸದಾಗ ಇವ ಸೈಡ ಬೆಳೆದಿರ್ತಾವ. ಅದನ್ನ ತಂದ ನಾನು ಅಂದರೆ ಉದ್ದುದ್ದಕ್ಕೆ ನಿಮಗೆ ಯಾವ ಆಕಾರ ಬೇಕು ಆ ಆಕಾರ ಒಳಗೆ ನೀವು ಇದನ್ನು ಹೊಳ್ಕೋರಿ, ಅಂದರೆ ಕಟ್ ಮಾಡ್ಕೋರಿ. ನಾನು ಉದ್ದ ಸೇಪನ ಚೆನ್ನಾಗಿರ್ತಂತ ಹೇಳಿ ಉದ್ದ ಮಾಡ್ಕೋರಿ, ಯಾಕಂದ್ರೆ ಅಡ್ಡ ಮಾಡಿದ್ರೆ ಅದು ಚೆನ್ನಾಗಿ ಬರಲ್ಲ. ಈ ಥರನೇ ನೀವು ಕಟ್ ಮಾಡ್ಕೊಳ್ಳಿ ಮೊದಲಿಗೆ. ಮತ್ತು ಇದು ಬೀಜ ಇರುತ್ತೆ, ಬೀಜ ಇದ್ದರೂ ಏನು ಪರವಾಗಿಲ್ಲ, ಇದು ನಡೆಯುತ್ತೆ. ಇದು ಟೇಸ್ಟ್ ಬೀಜದಿಂದನೇ ತುಂಬ ಚೆನ್ನಾಗಿ ಕೊಡುತ್ತೆ. ನೋಡಿ ಈ ರೀತಿ ನಾನು ಹೊಳ್ಕೊಂಡಿದ್ದೀನಿ ಇದನ್ನು. ಮತ್ತು ನಾನು 1 ಚಮಚೆ ಜೀರಿಗೆ, 1 ಚಮಚೆ ಸಾಸಿವೆ, ಹಾಗೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ, ಅಂದರೆ ಚಟ್ಪಟ ಅನ್ನೋದ್ರೆ ಅಷ್ಟೇ ಸಾಕು. ಈ ರೀತಿಯೇ ನೀವು ಅಷ್ಟೇ ಫ್ರೈ ಮಾಡಿ. ಇದನ್ನು ಒಳಗೆ ಕಲಬುತ್ತಿ ಕಲ್ಲು ತೊಗೊಂಡು ಅದರೊಳಗೆ ಇದನ್ನು ಚೆನ್ನಾಗಿ ಕೈಯಿಂದ ತಿಕ್ಕೋರಿ. ಇದು ಊಟಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಹತ್ತತಿ. ಅದರಲ್ಲಿ ನಮ್ಮ ಮನೆಯವ್ರಿಗೆ ಅಂದರೆ ಪಂಚಪ್ರಾಣ, ಊಟ ಜೊತೆ ತಿನ್ನೋಕೆ ಅವ್ರಿಗೆ ಭಾಳ ಇಷ್ಟಪಡ್ತಾರೆ. ಅಂತೆ ನಾನು ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಒಂಚೂರು ಎಣ್ಣೆ ಹಾಕಿ ಬೆಳ್ಳುಳ್ಳಿ ಹಾಕಿ ಇದನ್ನು ಸೈಡಾಗಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಕಟ್ ಮಾಡಿರುವ ಮೆಕ್ಕೆಕಾಯಿಯನ್ನು ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ ಒಂಚೂರು ಅಚ್ಚ ಖಾರದ ಪುಡಿ, ಮತ್ತು ನಿಮ್ಗೆ ಬೇಕಾದ್ರೆ ಸಕ್ಕರೆಯನ್ನು ಹಾಕೋರಿ. ನನಗೇನು ಇಷ್ಟ ಇಲ್ಲ, ಸಕ್ಕರೆಯನ್ನು ಹಾಕೋದಿಲ್ಲ ನಾನು. ಆಮೇಲೆ ಮಿಕ್ಸ್ ಮಾಡಿರುವ ಸಾಸಿವೆ, ಜೀರಿಗೆ, ಮೆಂತ್ಯಕಾಳನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ ಒಳಗೆ ಹಾಕೋರಿ. ನೀವು 1 ತಿಂಗಳಾದರೂ ಇಡ್ಬೋದು, 2 ತಿಂಗಳಾದರೂ ಇಡ್ಬೋದು, ಅಂದರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡ್ರೂ ನಡೆಯುತ್ತೆ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.